ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಫ್ರೆಂಡ್ಸ್, ನಾನು ಚೆನ್ನಾಗಿದ್ದೀನಿ. ಇವತ್ತು ನಾನು ಒಂದು ವೀಕ್ ಆಫ್ ಇತ್ತು ಫ್ರೆಂಡ್ಸ್, ತಗೊಂಡಿದ್ದೀನಿ. ಫ್ರೆಂಡ್ಸ್, ಬೆಳಗ್ಗೆನೇ ನೋಡಿ ಎಷ್ಟೊಂದು ಬಿಸಿಲು ಬಂದೈತೆ. ಇನ್ನು ಎದ್ದು ನಾನು ಏನು ಕೆಲಸ ಮಾಡಿಲ್ಲ ಫ್ರೆಂಡ್ಸ್. ಇವತ್ತು ನೋಡಿ ನೆನ್ನೆನೇ ಇದೆಲ್ಲ ಬಟ್ಟೆ ವಾಶ್ ಮಾಡಿ ಹಾಕಿದೆ. ಪ್ಯಾಸೇಜ್ ಎಲ್ಲ ಫ್ರೆಂಡ್ಸ್ ನೋಡಿ ನೀರು ಕಾಣ್ತಾಯಿದೆ. ಇವಾಗೇ ಕ್ಲೀನ್ ಮಾಡಿದೆ. ಈ ತುಗು ಎಲೆಗೆ ಒಂದು ಸ್ವಲ್ಪ ಪೇಂಟ್ ಮಾಡಿಸ್ಬೇಕು ಫ್ರೆಂಡ್ಸ್. ಇವತ್ತು ಯಾರಾದರೂ ಅದನ್ನು ನೋಡಬೇಕು, ಮನೇಲಿದ್ದೀನಲ್ಲ. ಇನ್ನು ಫ್ರೆಂಡ್ಸ್ ನೋಡಿ, ನನ್ನ ಮಗಳು ಬಂದಳು. ಅವಳು ಅಲ್ಲೇ ಮಲ್ಕೊಳ್ಳೋದು ಸೋಫಾದ ಮೇಲೆ. ಸೋಫಾ ಎಲ್ಲ ಫಿಲ್ ಆಯಿತು. ಲ್ಯಾಪ್ಟಾಪ್ ನೋಡಿ ಇಲ್ಲೇ ಇಟ್ಟಿದ್ದಾಳೆ. ವಾಕಿಂಗ್ ಹೋಗಿದ್ದಾಳೆ. ಇನ್ನು ಫ್ರೆಂಡ್ಸ್, ರೇಷನ್ನು ರಾತ್ರಿ ಅಕ್ಕಿ ಮತ್ತು ಕಡಲೆ ಹಿಟ್ಟೆಲ್ಲ ಬಿಡಿಸ್ಕೊಂಡು ಬಂದೆ. ಇನ್ನು ಬಂದು ಬಟ್ಟೆ ಸ್ವಲ್ಪ ನೆನೆಸಿದ್ದೀನಿ. ಇನ್ನು ಫ್ರೆಂಡ್ಸ್, ಇವತ್ತು ಗುರುವಾರ ಅಲ್ವಾ, ಇನ್ನು ಹೆಂಗೂ ನಾಳೆ ಫ್ರೈಡೇ ನಾನು ಕೆಲ್ಸಕ್ಕೆ ಹೋಗಬೇಕಲ್ಲ. ಇನ್ನು ನೋಡಿ ಸ್ವಲ್ಪ ಬಟ್ಟೆ ಇತ್ತು, ನೆನೆಸಿದ್ದೀನಿ. ನೀರು ಇನ್ನೇನು ಕಾಯಿಸ್ಬೇಕು. ತಲೆಗೆ ಸ್ನಾನ ಮಾಡ್ಕೊಡ್ತೀನಿ ಇವತ್ತೇ ಫ್ರೆಂಡ್ಸ್. ನಾ ಸ್ವಲ್ಪ ಬೆಂಗಳೂರಿನಲ್ಲಿ ಕೆಲಸ ಆಯ್ತಲ್ಲ, ಆವತ್ತಿಂದ ಹೋಗಿ ವಾಪಸ್ ಬರ್ತಾಯಿದ್ದೀನಿ ಫ್ರೆಂಡ್ಸ್. ಹೋಗೋಕ್ಕೆ ಆಗಿಲ್ಲ. ಇನ್ನು ಒಳಗಡೆ ಫ್ರೆಂಡ್ಸ್ ಎಲ್ಲ ಇನ್ನು ಕಸ ಗುಡಿಸ್ಬೇಕು. ಇನ್ನು ಸ್ಟವ್ ಮೇಲೆ ಏನೋ ನನ್ನ ಮಗಳು ನೆನ್ನೆ ಎಣ್ಣೆದೇನೋ ಬೇಯಿಸ್ಕೊಂಡಿದ್ದಾಳೆ ಫ್ರೆಂಡ್ಸ್. ಏನಂತ ನನಗೆ ಗೊತ್ತಿಲ್ಲ, ನಾನು ಕೇಳೋದು ಇಲ್ಲ. ಇನ್ನು ನೆನ್ನೆಯ ಜೋಳ ಬೇಯಿಸಿದಂತೆ ಕುಕ್ಕರಲ್ಲಿ. ಅದನ್ನು ಬೆಳಗ್ಗೆ ತೆಗೆದಿಟ್ಟಿದ್ದಾಳೆ. ಇನ್ನು ನಾಷ್ಟ ಏನೂ ಮಾಡಿಲ್ಲ ಫ್ರೆಂಡ್ಸ್. ಇನ್ನೂ ಒಂದು ಪಪ್ಪಾಯಿ ನಾನು ಕಟ್ ಮಾಡಿಟ್ಟೋಗಿದೆ. ಅದು ಕಾಯಿ ಥರ ಇತ್ತು. ಅವಳು ಅದರಲ್ಲಿ ಅರ್ಧನ ತಿಂದು ಅರ್ಧ ನನಗೆ ಇಟ್ಟಿದ್ದಾಳೆ. ಇದನ್ನು ಫ್ರೆಂಡ್ಸ್, ನೀವು ಬರೀ ಹೊಟ್ಟೆ ತಿಂದರೆ ಹೊಟ್ಟೆ ನೋವಿಗೆ ತುಂಬಾ ಒಳ್ಳೆಯದು. ಇನ್ನು ನಲ್ಲಿಕಾಯಿ ಆಗೋಗೈತೆ ಫ್ರೆಂಡ್ಸ್. ಇವತ್ತು ಮಲ್ಲಿದ್ದೀನಲ್ಲ, ತಗೊಂಡು ಬರ್ತೀನಿ. ಇನ್ನು ನೆನ್ನೆ ಇಡ್ಲಿ ಬಿಟ್ಟಿದ್ವಲ್ಲ, ಏನೋ ಇನ್ನೂ ಸ್ವಲ್ಪ ಇಡ್ಲಿ ಐತೆ ನಮ್ಮ ಇಡ್ಲಿ ಫ್ರೆಂಡ್ಸ್. ನೋಡ್ತೀನಿ ಬನ್ನಿ. ಇನ್ನು ಫ್ರೆಂಡ್ಸ್ 6-7 ಇಡ್ಲಿ ಇದೆ. 7 ಇದೆ. ಇನ್ನು ಈಗ ಫ್ರೆಂಡ್ಸ್ ನಾನೇನು ಇನ್ನೇನಕ್ಕೆ ನಾಷ್ಟ ಮಾಡೋಕ್ಕೆ ನೋಡಿ ಫ್ರೆಂಡ್ಸ್, ಈ ಥರ ಹಾಕಿದ್ರೆ ಅದರೊಳಗಡೆ ಕರಿದೆಲ್ಲ ಬಿಟ್ಟೋಗುತ್ತೆ. ಇವಾಗ ಫ್ರೆಂಡ್ಸ್ ಇದನ್ನೇ ಬಿಸಿ ಮಾಡಿ ಏನಾದರೂ ಚಟ್ನಿ ಮಾಡಿಬಿಟ್ಟು ಇದೇ ನಾಷ್ಟ ತಿನ್ಕೋತೀವಿ. ಯಾಕೆ ವೇಸ್ಟ್ ಮಾಡ್ತೀವಿ ಫ್ರೆಂಡ್ಸ್. ಈಗ ಏನೋ ಎಣ್ಣೆ ಬಿಟ್ಟಿದ್ದಾಳೆ, ಏನು ಮಾಡೋಣ ನಾನು ಏನು ಕೇಳಿಲ್ಲ ಫ್ರೆಂಡ್ಸ್. ಏನು ಮಾಡ್ಕೊಳ್ಳಿ ಅಂತ. ಅಡುಗೆ ಎಲ್ಲ ಮಾಡೋದು ಅವಳಿಗೂ ಕಲಿಸಿದ್ದೀನಿ ಫ್ರೆಂಡ್ಸ್. ಅವಳೇ ಅಡುಗೆ ಎಲ್ಲ ಮಾಡ್ತಾಳೆ. ಏನು ನಾನೇ ಬಂದು ಅಡುಗೆ ಮಾಡಬೇಕು, ನಾಷ್ಟ ಮಾಡಿ ಕೊಡಬೇಕು ಅನ್ನೋ ರೀತಿ ಏನಿಲ್ಲ ಫ್ರೆಂಡ್ಸ್. ಎಲ್ಲ ಅಡುಗೆ ತಿಂಡಿ ಮಾಡ್ತಾಳೆ, ಅಡುಗೆ ಮಾಡ್ತಾಳೆ, ಎಲ್ಲ ಕೆಲಸ ಕಲ್ತಿದ್ದಾಳೆ. ಅವಳೇನು ಚಿಕ್ಕ ಹುಡುಗಿಯಲ್ಲ, ಅಲ್ಲೇ ದೊಡ್ಡವಳು ಇಂಜಿನಿಯರ್ ಕೆಲಸ ಮಾಡ್ತಾವಳಲ್ಲ. ಹಂಗಾಗಿ ಫ್ರೆಂಡ್ಸ್, ನಾನು ನನಗೇನಾದರೂ ಅರ್ಜೆಂಟು ಬೆಳಗ್ಗೆ ಎದ್ದು ಒಂದು ನಾಷ್ಟ ಮಾಡಿಬಿಡ್ತೀನಿ. ನನಗೇನಾದರೂ ಬೇಕಾದರೆ ಮಾಡ್ಕೊತೀನಿ. ಇನ್ನು ಏನೇ ಅಡುಗೆ ಬೇಕು, ಏನಾದರೂ ಬೇಕು ಅಂದರೆ ಫ್ರೆಂಡ್ಸ್ ಅವಳೇ ಅಡುಗೆ ಮಾಡ್ಕೊತಾಳೆ. ಇನ್ನು ಸ್ಟವ್ ಎಲ್ಲ ಅವಳೇ ಕ್ಲೀನ್ ಮಾಡಿದ್ಲು. ಅದಲ್ಲದೆ ನಿಮಗೆ ಗೊತ್ತು, ಹೊಸ ಸ್ಟವ್ ಅಷ್ಟೇನು ಇದಾಗಿಲ್ಲ. ಇನ್ನು ಸ್ವಲ್ಪ ಗಾರ್ ಐತೆ, ಒರೆಸ್ಬೇಕು. ಆದರೆ ಫ್ರೆಂಡ್ಸ್ ಇವಂತೂ ತುಂಬ ಚೆನ್ನಾಗಿ ದೊಡ್ಡದಾಗಿ ಬರುತ್ತೆ ಉರಿ. ಇನ್ನು ಇವತ್ತು ಇಷ್ಟೇಷ್ಟ್ನಲ್ಲಿಕಾಯಿ ಇದರಲ್ಲಿ ಚೆನ್ನಾಗಿರೋದನ್ನ ಹಾಕಿ ಒಂದು ಜ್ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಆಲ್ರೆಡಿ 3 ಡೇಸ್ ಆಯಿತು ನಾನು ಜ್ಯೂಸೇ ಕುಡ್ದಿಲ್ಲ. ಯಾವುದೋ ಪಿಕ್ಚರ್ ಬರ್ತೈತೆ. ಇನ್ನು ರೇಷನ್ನು ಫ್ರೆಂಡ್ಸ್ ತಂದಿದ್ನಲ್ಲಿ ನಿಮಗೆ ತೋರಿಸಿದ್ದೀನಲ್ಲ, ರೇಷನ್ ಎಲ್ಲ ತುಂಬಬೇಕು. ಇನ್ನು ರಾತ್ರಿ ಫ್ರೈಡ್ ರೈಸ್ ತಗೊಂಡು ಬಂದಿದ್ದೆ ಬರುವಾಗ. ನಾನು ತಿಂದಿದ್ದೀನಿ, ಅವಳು ತಿಂದೇ ಇಲ್ಲ. ಇನ್ನು ಫಿಶ್ಗೆ ಫುಡ್ ಹಾಕಾಯಿತು. ಬನ್ನಿ ಈಗ ಮೇಲೆ ಗಿಡಗಳಿಗೆ ಒಂದು ನೀರು ಹಾಕ್ಬಿಟ್ಟು ಬರೋಣ. ಯಾಕೆಂದರೆ ಫ್ರೆಂಡ್ಸ್ ಅಲ್ಲಿ ಇದಿಲ್ಲ. ಇನ್ನು ಫ್ರೆಂಡ್ಸ್ ವಾಷಿಂಗ್ ಮಿಷನ್ನು ಫಿಟ್ ಮಾಡೋಕ್ಕೆ ಬಂದಿಲ್ಲ. ಸ್ಟವ್ದು ಆಯಿತು, ಬಾಕ್ಸ್ ಇಟ್ಕೊಂಡಿದ್ದೀನಿ ನಾನೇ, ನಂಗೆ ಬೇಕು ಅಂತ. ಇನ್ನು ಬನ್ನಿ ಫ್ರೆಂಡ್ಸ್, ಫುಲ್ ಬಿಸಿಲು. ಈಗ ನಾನು ಬಟ್ಟೆ ನೆನೆಹಾಕ್ಬಿಟ್ಟು ಈಗ ಕೇಳ್ತೀನಿ ಅವಳನ್ನ, ಇಡ್ಲಿನೇ ಇನ್ನೇನಾರು ಮಾಡಬೇಕಂತ. ಇನ್ನು ಸ್ವಲ್ಪ ಸೇಮಿಯಾನು ಐತೆ. ಯಾವುದಾದ್ರೂ ಒಂದು ಸಿಂಪಲ್ಲಾಗಿ ಸ್ವಲ್ಪ ಮಾಡ್ಕೊತೀವಿ ಫ್ರೆಂಡ್ಸ್. ತರಕಾರಿ ಐತೆ. ಇನ್ನು ಯಾವ ಹೋಗ್ಬಿಟ್ಟೈತೆ ಅಂತ ನೋಡೋಣ. ಅವಳು ಇಲ್ಲೇ ಚೇರ್ ಮೇಲೆ ಕೂತವಳೆ, ಇಲ್ವೇನೋ ಅಂತ ಅಂದ್ಕೊಂಡಿದ್ದೀನಿ. ಫೋನಲ್ಲಿ ಮಾತಾಡ್ಕೊಂಡು ನೋಡಿ. ಅವರು ಎಳೆ ಬಿಸಿಲು ಕಾಯಕ್ಕೆ ಬರೋದು ಫ್ರೆಂಡ್ಸ್. ಬಿಸಿಲು ಇದೆಲ್ಲ ಕಡೆ ಗಿಡಕ್ಕೆ ನೀರು ಹಾಕ್ತೀನಿ. ಆ ಚೇರ್ ಮುರಿದೋಗೈತೆ, ಅದ್ರ ಮೇಲೆ ಯಾಕೆ ಕೂತಿದೆಯಾ. ಇನ್ನು ನೋಡಿ ಫ್ರೆಂಡ್ಸ್, ಬದನೆಕಾಯಿ. ಈಗ ನನಗೆ ಯಾಕೋ ಸೈಡ್ ನೋವು ಬತ್ತಿತ್ತಲ್ಲ ನೋಡಿ ಫ್ರೆಂಡ್ಸ್. ಡೈಲಿ ಇದೊಂದು ಎಲೆ ತಿಂದೆ. ಇದು ಕಿಡ್ನಿ ಸ್ಟೋನ್ ಎಲೆ ಅಂತೆ. ನೋವು ಕಮ್ಮಿ ಆಯಿತು. ಇವತ್ತು ಮನೇಲೇ ಇದ್ದೀನಲ್ಲ, ಇದನ್ನು ಬೇರೆ ಗಿಡಕ್ಕೆ ನೆಡ್ತೀನಿ ಫ್ರೆಂಡ್ಸ್. ಆಗ ತೋರಿಸ್ತೀನಿ. ಬಂದಾಗ ಒಂದೊಂದು ಎಲೆ ತಿಂತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ನೆನ್ನೆ ಎಷ್ಟೊಂದು ಹೂವು ಬಿಟ್ಟಿತ್ತು ನೋಡಿ. ಇದು ಈ ಥರ ಬೀಜ. ಇವತ್ತು ಯಾವ ಹೂವು ಬಿಟ್ಟಿಲ್ಲ. ಇಲ್ಲ ಫ್ರೆಂಡ್ಸ್, ಇದು ನೋಡಿ 1 2 3 4 5 ಇಷ್ಟೊಂದು ಮಗ್ಬಿಟ್ಟಿದೆ. ಇವತ್ತು ಶಂಖ ಪುಷ್ಪ ಗಿಡ ಒಂದು ಹೂವು ಬಿಟ್ಟಿಲ್ಲ ಫ್ರೆಂಡ್ಸ್. ಆಮೇಲೆ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಈಗ ಗಿಡಕ್ಕೆ ನೀರು ಹಾಕೋಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ಮೇಲೆ ಗಿಡಕ್ಕೆಲ್ಲ ನೀರು ಫ್ರೆಂಡ್ಸ್. ನಾನು ಗಿಡಕ್ಕೆ ಮೇಲೆ ನೀರು ಹಾಕೋಕ್ಕೆ ಹೋಗಿ ಫೋನ್ ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿದ್ರೆ ನನಗೆ ಕಾಲು ಒಂದು 2-3 ಫೋನ್ ಬಂದೈತೆ. ಇನ್ನು ಈಗ ನಮ್ಮ ಸೂಪ್ರೈಸ್ರೂ ಮಾಡಿದ್ದು ಮಾತಾಡಿದೆ. ಇನ್ನು ಫ್ರೆಂಡ್ಸ್ ನೋಡಿ, ಮಾಮೂಲಿ ಇನ್ನು ಸ್ಟವ್ದು ಅದೇನೋ ಕಾಯಕ್ಕಿಟ್ಟಿದ್ಲು ನನ್ನ ಮಗಳು, ಅದು ಕ್ಲೀನ್ ಮಾಡಿದೆ. ತೋರಿಸ್ತೀನಿ ಏನೇನು ಕ್ಲೀನ್ ಮಾಡಿದ್ದೀನಿ ಇವಾಗ ಅಂತ. ಇನ್ನು ಫ್ರೆಂಡ್ಸ್ ನೋಡಿ ಶೆಲ್ಫ್ ಎಲ್ಲ. ಇನ್ನು ಫ್ರೆಂಡ್ಸ್ ಜ್ಯೂಸ್ ಇವತ್ತು ಯಾಕೋ ನನಗೆ ಸೈಡ್ ನೋವು ಬಂತಲ್ಲ, ಅದಕ್ಕೆ ಕಿಡ್ನಿ ಸ್ಟೋನ್ದು ಒಂದು ಎಲೆ, ದೊಡ್ಡ ಪತ್ರೆ, ತುಳಸಿ,
ಆಮೇಲೆ ಲೆಮೆನ್ನು, ನಲ್ಲಿಕಾಯಿ ಇವತ್ತಿಗೆ ಲಾಸ್ಟ್ ಆಗೋಯ್ತು. ಅಷ್ಟು ಹಾಕಿ ಫ್ರೆಂಡ್ಸ್ ಜ್ಯೂಸ್ ಮಾಡಿದ್ದೀನಿ. ಇನ್ನು ಇಲ್ಲಿ ಫ್ರೆಂಡ್ಸ್ ನೆನ್ನೆದು ಇಡ್ಲಿ ಇತ್ತು ಅಂತ ಹೇಳಿದ್ರೆ ಇವಾಗ ಅದೇ ಇಡ್ಲಿ ಪಾತ್ರೆಯಲ್ಲಿ ಬಿಸಿ ಮಾಡಿ ಪೂರ್ತಿ ಇಡ್ಲಿ ಪಾತ್ರೆನ ಎಲ್ಲನೂ ನೋಡಿ ಮೇಲೆ ತಪ್ಪಲಿ ಎಲ್ಲ ವಾಶ್ ಮಾಡಿಟ್ಟೆ. ಆದರೆ ಇನ್ನು ಇವೆರಡು ನೆನಿಲಿ ಅದಕ್ಕೆ ಅದನ್ನು ವಾಶ್ ಮಾಡಿಲ್ಲ. ಇದೊಂದು ಆಯಿತಾ ಫ್ರೆಂಡ್ಸ್ ಇವತ್ತು ನನ್ನ ಮನೇಲಿ ನಾಷ್ಟ. ನಾನು ತುಂಬ ದಿನ ಆಗಿತ್ತು ಸೇಮಿಯಾ ಪಾಕೆಟ್ ತಂದಿದ್ದು ಹಂಗೆ ಇತ್ತು ಫ್ರೆಂಡ್ಸ್. ಇದೇನು ಫ್ರೆಂಡ್ಸ್ ನಾವು ಉರಿಯೋ ಹಾಗಿಲ್ಲ. ಇವತ್ತು ತರಕಾರಿ ಅದೆಲ್ಲ ಇಟ್ಟಿದ್ದೀನಿ ಕೊಡ್ತೀನಿ ಅಂದ್ಲು, ಅವಳು ಕೊಡಲೂ ಇಲ್ಲ. ಫ್ರಿಜ್ಜಲ್ಲೂ ನಾನು ನೋಡಲಿಲ್ಲ. ಬರೀ ಈರುಳ್ಳಿ ಮೆಣಸಿಕಾಯಿ ಮತ್ತು ಟೊಮೊಟೊ ಹಾಕಿ ಫ್ರೆಂಡ್ಸ್. ಇದನ್ನೇನು ನಾನು ರೆಸಿಪಿ ತೋರಿಸ್ಲಿಲ್ಲ, ವೀಡಿಯೋ ಮಾಡಲಿಲ್ಲ. ಈಗ ಇದು ಸಾವಿಗೆ ಉಪ್ಪಿಟ್ಟು ಮಾಡಿದ್ದೀನಿ. ಇನ್ನು ಇಷ್ಟು ಇಡ್ಲಿ ಐತಲ್ಲ ಇದನ್ನು ತಿಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಇನ್ನು ಫ್ರೆಂಡ್ಸ್ ನೋಡಿ ಕಡಲೆಕಾಯಿ ಇದೇನು ನಾನು ಹೊಸ್ದಾಗಿ ಬೇಯಿಸ್ತಿಲ್ಲ, ಬೇಯಿಸಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಫ್ರೆಂಡ್ಸ್. ಯಾಕೆ ಅಂದರೆ ಫ್ರಿಜ್ಜಲ್ಲಿ ನೋಡಿ ಡೈರೆಕ್ಟ್ ನಾವು ತಿಂದರೆ ಎಲ್ಲ ಥಂಡಿ ಥರ ಆಗಿರುತ್ತೆ. ಅದಕ್ಕೋಸ್ಕರ ನಾನೇನು ಮಾಡಿದೆ ಫ್ರೆಂಡ್ಸ್ ನಾನು ಯಾಕೆ ವೀಡಿಯೋದಲ್ಲಿ ಇಷ್ಟು ಇದು ಮಾತಾಡ್ತಾಯಿದ್ದೀನಿ ಅಂದರೆ ನನ್ನ ಮಗಳು ಮೀಟಿಂಗಲ್ಲ, ಅವಳೆ ಹಾಲಲ್ಲೇ ಮಾಡ್ತಾಳೆ ಕೆಲಸನ. ನನ್ನ ಮನೇಲಿದ್ದರೆ ಅವಳು ರೂಮಲ್ಲಿ ಹೋಗಿ ಕೆಲಸ ಮಾಡಲ್ಲ ಫ್ರೆಂಡ್ಸ್. ನಾನು ಯಾವಾಗಲೂ ಒಂದೊಂದು ದಿನ ವಾರಕ್ಕೊಂದ್ಸರಿ ಮಲ್ಲಿರ್ತೀನಲ್ಲ, ಅದಕ್ಕೆ ಇಷ್ಟು ಸ್ಲೋವಾಗಿ ಮಾತಾಡ್ತಾಯಿದ್ದೀನಿ. ನಾನೇನು ಅಷ್ಟು ಸ್ಲೋವಾಗಿ ಮಾತಾಡಲ್ಲ ಫ್ರೆಂಡ್ಸ್. ಇನ್ನು ಇದು ಫ್ರೆಂಡ್ಸ್ ಕಡಲೆಕಾಯಿ ಅದಕ್ಕೆ ಬಿಸಿ ನೀರಿಗೆ ಹಾಕಿ ಸುಮ್ಮನೆ ಒಂದು ಕುದಿ ಬೇಯಿಸಿದ್ದೀನಿ. ಅದಾದಮೇಲೆ ಫ್ರೆಂಡ್ಸ್ ನಾನು ನೋಡಿ ಚಟ್ನಿ ನೆನ್ನೆದು ಇರ್ತಲ್ಲ ಫ್ರೆಂಡ್ಸ್, ಏನಕ್ಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಚಟ್ನಿನ ಬಿಸಿ ಮಾಡಿ ಇಟ್ಟಿದ್ದೀನಿ. ಆಲ್ರೆಡಿ ನೀರು ಕಾಯಿಸಿದ್ದೀನಿ ಫ್ರೆಂಡ್ಸ್. ಈಗ ನಾನು ಪಪ್ಪಾಯಿ ಜೋಳ ಅದು ಇದು ತಿನ್ನಲ್ಲ, ನನಗೂ ಸ್ವಲ್ಪ ಹೊಟ್ಟೆ ಹಸ್ತಿಲ್ಲ. ಬಟ್ಟೆ ವಾಶ್ ಮಾಡಿ ಸ್ನಾನ ಮಾಡ್ಕೊಂಡೆ ಇಬ್ಬರು ನಾಷ್ಟ ಮಾಡೋಣ. ಅವಳು ಈಗ ಮೀಟಿಂಗ್ ಮುಗಿಯೋಕ್ಕೆ ಅವಳಿಗೆ 10:30 11 ಗಂಟೆ ಆಗುತ್ತೆ. ಇವಾಗ ಕೇಳಿದ್ದೀನಿ, ಅವಳು ಈಗ ನಾಷ್ಟ ಬೇಡ ಅಂದಿದ್ದಾಳೆ. ಇನ್ನು ಫ್ರೆಂಡ್ಸ್ ಇಡ್ಲಿ ಇರ್ತೈತೆ. ಇನ್ನು ಜ್ಯೂಸು ಈಗ ನಾನು ಕಪ್ಪಿಗೆ ಬಿಟ್ಟಿರ್ತೀನಿ. ಬನ್ನಿನ ಪಾತ್ರೆ ಎಲ್ಲ ವಾಶ್ ಆಯಿತು ಫ್ರೆಂಡ್ಸ್. ಇನ್ನು 2 ಪಾತ್ರೆ ಇರೋದು, ಅದು ನೀನು ನಿಧಾನಕ್ಕೆ ವಾಶ್ ಮಾಡ್ಕೊತೀನಿ. ಇನ್ನು ಫ್ರೆಂಡ್ಸ್ ನಾನು ಇದು ಉಜ್ಜುವಾಗ ಇದು ಪ್ರೆಸ್ ಮಾಡೋದೇ ಐತೆ. ನಾನೇ ಆ ಮುಚ್ಚಳನ ತೆಗೆದಿಟ್ಟಿದ್ದೀನಿ, ಅದು ಇದರಲ್ಲಿ ತಗೊಂಡಿದ್ದು ಫ್ಲಿಪ್ಕಾರ್ಟಲ್ಲಿ. ಇನ್ನು ಫ್ರೆಂಡ್ಸ್ ಇಲ್ಲಿ ಏನಕ್ಕೆ ಸ್ಟವ್ಗೆ ಸೈಡಿಗೆ ನಾನು ಈ ಥರ ಬಟ್ಟೆ ಕೊಟ್ಟಿದ್ದೀನಿ ಅಂದರೆ ಸ್ವಲ್ಪ ನಾನು ಪಾತ್ರೆ ತೊಳಿತೀನಲ್ಲ, ಇದು ಪಕ್ಕದಲ್ಲೇ ಐತಲ್ಲ ವಾಶ್ ಬೇಷನ್ನು. ಇಲ್ಲಿ ಲಾಸ್ಟಲ್ಲಿ ಇರಬೇಕು ಯಾವಾಗಲೂ ವಾಶ್ ಬೇಷನ್ನು. ಈ ಮನೇಲಿ ಈ ಥರ ವಾಶ್ ಬೇಷನ್ ಪಕ್ಕದಲ್ಲೇ ಮಾಡಿಸಿದ್ದಾರೆ. ಹಂಗಾಗಿ ಒಂದು ಬಟ್ಟೆ ಕೊಟ್ಟಿರ್ತೀನಿ, ನೀರಲ್ಲಿ ನೆನೆಯುತ್ತೆ ಅಂತ. ಸ್ಟವ್ ಏನು ನಾನು ಡೈಲಿ ಮಾಮೂಲಿ ಫ್ರೆಂಡ್ಸ್ ಆವಾಗ ಒರೆಸ್ಕೊತೀವಿ. ಇನ್ನು ಎರಡು ಪಾತ್ರೆ ಐತೆ ಫ್ರೆಂಡ್ಸ್. ಇವತ್ತು ಸ್ನಾನ ಮಾಡ್ಕೊಂಡು ಈಗ ಪೂಜೆ ಎಲ್ಲ ಆದಮೇಲೆ ಇನ್ನೇನು ಇವತ್ತು ಗುರುವಾರವಲ್ಲ ಫ್ರೆಂಡ್ಸ್, ಇವತ್ತೇ ನಾನು ಎಲ್ಲನೂ ತೊಳೆದು ಬಿಡ್ತೀನಿ ಪಾತ್ರೆ, ದೇವ್ರ ಪಾತ್ರೆ. ಈಗ ಬನ್ನಿ ಇವನ್ನೇ ಅವಳು ಸೌತೆಕಾಯಿ ಜ್ಯೂಸ್ ಮಾಡಿ ಇದು ವಾಶ್ ಮಾಡಿ ಇಟ್ಟಿದ್ಲು. ಇದು ಅಂದರೆ ಫ್ರೆಂಡ್ಸ್ ಇಲ್ಲೆಲ್ಲ ಸ್ವಲ್ಪ ಕರೆ ಆಗೈತೆ ಮಮ್ಮಿ ಅಂದ್ಲು. ಇದನ್ನೇನಿಲ್ಲ ಫ್ರೆಂಡ್ಸ್, ಬಿಸಿನೀರಿಗೆ ಸ್ವಲ್ಪ ನೆನೆಸಿದ್ರೆ ಅದು ಡೈಲಿ ಜ್ಯೂಸ್ ಮಾಡ್ತೀವಲ್ಲ. ಬನ್ನಿ ಜ್ಯೂಸನ್ನ ಸರ್ವ್ ಮಾಡೋಣ. ನಾನೇ ಸ್ವಲ್ಪ ಕಿಡ್ನಿ ಸ್ಟೋನ್ ಆಗಿರೋ ಥರ ಸೈಡಲ್ಲಿ ಯಾಕೋ ನೋವು ಬಂದಿತ್ತು ಫ್ರೆಂಡ್ಸ್. ಅದಕ್ಕೆ ಕಿಡ್ನಿ ಸ್ಟೋನ್ ಎಲೆ ನಿಮ್ಗೆ ಆಲ್ರೆಡಿ ಗಿಡನ ತೋರಿಸಿದ್ದೀನಿ. ಇನ್ನು ಇವತ್ತು ಜ್ಯೂಸ್ ಅವಳು ನನಗೆ ಬೇಡ ಅಂದು ಫ್ರೆಂಡ್ಸ್. ಇನ್ನಿಷ್ಟು ಜ್ಯೂಸ್ ಐತೆ. ಈಗ ಫ್ರೆಂಡ್ಸ್ ನೋಡಿ ಜ್ಯೂಸು ರೆಡಿ ಆಯಿತು. 1 ಗ್ಲಾಸ್ ಪೈಪ್ ಹೊಡೆದಾಕಿದ್ದೀನಿ. ಇನ್ನು 3 ಐತೆ ಎಲ್ಲೋ ಇಟ್ಟಿದ್ದೀನಿ, ಅದನ್ನು ತರಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತು ಇಷ್ಟು ಕೆಲಸ ಆಯಿತು. ಇನ್ನು ಫ್ರೆಂಡ್ಸ್ ಮಧ್ಯಾಹ್ನ ನೋಡೋಣ, ಮುದ್ದೆ ಮಾಡಿ ಸಾಂಬಾರು ಏನಾದರೂ ಮಾಡಿದ್ರೆ. ಮೊಳಕೆ ಹುಳ್ಳಿಕಾಳು ತಂದಿದ್ದೀನಿ, ಆಮೇಲೆ ಸೋರೆಕಾಯಿ ತಂದಿದ್ದೀನಿ, ಅರ್ಧ ಲೀಟ್ರ್ ಮೊಸರು ತಂದಿದ್ದೀನಿ, ಅದನ್ನು ಮಾಡ್ತೀನಿ. ಇನ್ನು ಫ್ರೆಂಡ್ಸ್ ರೇಷನ್ ಎಲ್ಲನೂ ಫಿಲ್ ಮಾಡ್ಕೋಬೇಕು. ಇವತ್ತು ಮನೇಲೇ ಇದ್ದೀನಲ್ಲ, ಎಲ್ಲನೂ ಮಾಡ್ಕೊಂಡು ಫಸ್ಟಿಗೆ ತಲೆಗೆ ಸ್ನಾನ ಮಾಡ್ಕೊಂಡು ದೇವ್ರಿಗೆ ದೀಪ ಹಚ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತು ನಂದು ರಜೆ ಇದ್ರೂ ಇಷ್ಟ ಆಯಿತು. ಇನ್ನು ಇಷ್ಟೊತ್ತಾದರೂ ನಾಷ್ಟ ತಿನ್ನಲಿಲ್ಲ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇನ್ನು ಹಾಗಾಗಿ ಫ್ರೆಂಡ್ಸ್ ಪಪ್ಪಾಯಿ ತಿಂದೆ, ಜೋಳ ತಿಂದೆ, ಹಾಗಾಗಿ ಲೇಟಾಗಿ ಸ್ವಲ್ಪ ನಾಷ್ಟ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇನ್ನು ಫ್ರೆಂಡ್ಸ್ ನೋಡೋಣ ಇವತ್ತು ಏನೇನಾಯ್ತದೆ ಮಧ್ಯಾಹ್ನದ ವೀಡಿಯೋನ ನಿಮಗೆ ಬೇರೆ ಮಾಡಿ ವೀಡಿಯೋನ ಮಾಡ್ತೀನಿ ಫ್ರೆಂಡ್ಸ್. ಏನು ಸಾಂಬಾರು ಮಾಡ್ತೀನಿ, ಮುದ್ದೆ ಮಾಡ್ತೀನಿ, ಏನು ಮಾಡ್ತೀನಿ ಅಂತ ಅಡುಗೆ ಕಿಚನಲ್ಲಿ ಕೆಲಸ ಇಲ್ಲ ಫ್ರೆಂಡ್ಸ್. ಸದ್ಯಕ್ಕೀಗ ಮುಗ್ದಿದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.